ಪ್ರೈಸ್ ದ ಲಾರ್ಡ್ ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ದೇವರು ಪ್ರತಿಯೊಬ್ಬ ಕ್ರೈಸ್ತನು ಪರಿಶುದ್ಧವಾಗಿ ಜೀವಿಸಬೇಕೆಂದು ಬಯಸುತ್ತಾರೆ. ಹೀಗೆ ಪರಿಶುದ್ಧವಾಗಿ ಜೀವಿಸಬೇಕಾದರೆ, ದೇವರಲ್ಲಿ ಸ್ಥಿರವಾಗಿ ಮತ್ತು ದೃಢವಾಗಿ ನಿಲ್ಲಬೇಕಾದರೆ ನಮ್ಮ ಜೀವನದಿಂದ 5 ಕೆಟ್ಟ ಗುಣಗಳನ್ನು ತೆಗೆದುಹಾಕಬೇಕೆಂದು ದೇವರು ಬಯಸುತ್ತಾರೆ. ಈ 5 ಕೆಟ್ಟ ಗುಣಗಳನ್ನು ನಾವು ಜೀವನದಿಂದ ತೆಗೆದುಹಾಕಿದರೆ ದೇವರು ನಮ್ಮ ಜೀವನದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಲು ಸಿದ್ಧರಾಗಿದ್ದಾರೆ. ಅಂತಹ 5 ಕೆಟ್ಟ ಗುಣಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೆಯದು, ನಾವು ಶರೀರ ಸಂಬಂಧಿಗಳಾಗಿ ಇರಬಾರದೆಂದು ದೇವರು ಬಯಸುತ್ತಾರೆ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ರಿಂದ 3ನೇ ವಚನಗಳಲ್ಲಿ ಹೀಗೆ ಬರೆಯಲಾಗಿದೆ: ಆದರೆ ಸಹೋದರರೇ, ನಾನಂತೂ ಆತ್ಮಿಕರೊಂದಿಗೆ ಮಾತನಾಡುವಂತೆ ನಿಮ್ಮ ಸಂಗಡ ಮಾತನಾಡದೆ, ಪ್ರಾಪಂಚಿಕರು, ಕ್ರಿಸ್ತನ ವಿಷಯದಲ್ಲಿ ಎಳೆಗೂಸುಗಳು ಆಗಿರುವವರ ಹಾಗೆ ನಿಮ್ಮ ಸಂಗಡ ಮಾತನಾಡಬೇಕಾಯಿತು. ನಿಮಗೆ ಹಾಲು ಕುಡಿಸಿದೆನು, ಆಹಾರ ಕೊಡಲಿಲ್ಲ. ಆಹಾರವನ್ನು ತಿನ್ನುವುದಕ್ಕೆ ನೀವು ಇನ್ನೂ ಸಮರ್ಥರಾಗಿರಲಿಲ್ಲ. ಈಗಲೂ ನೀವು ಸಮರ್ಥರಾಗಿಲ್ಲ, ಯಾಕೆಂದರೆ ನೀವು ಇನ್ನೂ ಪ್ರಾಪಂಚಿಕರಾಗಿದ್ದೀರಿ. ನಿಮ್ಮಲ್ಲಿ ಹೊಟ್ಟೆ ಕಿಚ್ಚು, ಜಗಳಗಳು ಇರುವಲ್ಲಿ ನೀವು ಪ್ರಾಪಂಚಿಕರಾಗಿದ್ದು ಕೇವಲ ಬೇರೆ ಮನುಷ್ಯರಂತೆ ನಡೆಯುತ್ತೀರಲ್ಲವೇ? ಅಂದರೆ ಶರೀರ ಸಂಬಂಧಿಗಳಾದವರು ವಾಕ್ಯವನ್ನು ಕೇಳುತ್ತಾರೆ, ಸಭೆಯಲ್ಲಿ ಇದ್ದಾಗ ಚೆನ್ನಾಗಿರುತ್ತಾರೆ, ದೇವರ ಮೇಲೆ ಪ್ರೀತಿ ಇರುತ್ತದೆ. ಆದರೆ ಅವರಿಗೆ ವಾಕ್ಯದ ಮೌಲ್ಯ, ಸೇವಕರ ಮೌಲ್ಯ ಮತ್ತು ಸಭೆಯ ಮೌಲ್ಯ ತಿಳಿದಿರುವುದಿಲ್ಲ. ಆದುದರಿಂದ ಅವರು ದೇವರ ಬಳಿ ಏಕೆ ಬರುತ್ತಿದ್ದಾರೆ ಎಂಬುದು ಅರಿಯದೆ ಒಂದು ಆಚರಣೆಯಂತೆ ಭಾನುವಾರ ಹೋಗಬೇಕು ಎಂದು ಮಾತ್ರ ಹೋಗುತ್ತಾರೆ. ಶರೀರ ಸಂಬಂಧಿಗಳು ಕ್ರಿಸ್ತನಲ್ಲಿ ಶಿಶುಗಳೇ. ಇದೇ ರೀತಿ ಮುಂದುವರೆದರೆ ಏನಾಗುತ್ತದೆ ಎಂಬುದನ್ನು ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 14ನೇ ವಚನದಲ್ಲಿ ಹೇಳಲಾಗಿದೆ. ಆದುದರಿಂದ ನಾವು ಇನ್ನು ಮೇಲೆ ಕೂಸುಗಳಾಗಿರದೆ ದುರ್ಜನರ ವಂಚನೆಗಳಿಗೂ ಕುಯುಕ್ತಿಗಳಿಗೂ ಒಳಬಿದ್ದು ನಾನಾ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಅತ್ತಿತ್ತ ಓಲಾಡುವವರ ಆಗಿರದೆ, ಅಂದರೆ ಇವರು ಶರೀರ ಸಂಬಂಧಿಗಳಾಗಿರುವುದರಿಂದ ಯಾವ ವಾಕ್ಯ ಕೇಳಿದರೂ ನಂಬುತ್ತಾರೆ, ಯಾವ ಉಪದೇಶ ಕೇಳಿದರೂ ಸ್ವೀಕರಿಸುತ್ತಾರೆ. ಆ ವಾಕ್ಯ ತಪ್ಪು, ಆ ಉಪದೇಶ ತಪ್ಪು ಎಂದು ಗುರುತಿಸಲು ಅವರಿಗೆ ಸಾಧ್ಯವಾಗುವುದಿಲ್ಲ. ಯಾವುದೇ ಸಣ್ಣ ಸಮಸ್ಯೆ ಬಂದರೂ ದೇವರ ಮಾರ್ಗದಿಂದ ದೂರ ಹೋಗುತ್ತಾರೆ. ಯಾವುದೇ ಸಣ್ಣ ಸಂಕಟ ಬಂದರೂ ದೇವರಿಂದ ದೂರವಾಗುತ್ತಾರೆ. ಆದುದರಿಂದ ದೇವರು ನಮ್ಮನ್ನು ಶರೀರ ಸಂಬಂಧಿಗಳಾಗಿ ಇರಬಾರದೆಂದು ಬಯಸುತ್ತಾರೆ. 2ನೆಯದು, ನಮ್ಮಲ್ಲಿರುವ ಶರೀರದ ಬಲಹೀನತೆಗಳನ್ನು ಬಿಟ್ಟು ಬಿಡಬೇಕೆಂದು ದೇವರು ಬಯಸುತ್ತಾರೆ. ರೋಮಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಹೀಗೆ ಬರೆಯಲಾಗಿದೆ: ನಿಮ್ಮ ಶರೀರ ಭಾವದ ಬಲಹೀನತೆಯ ದೆಸೆಯಿಂದ ನಾನು ಲೋಕದ ರೀತಿಯಾಗಿ ಮಾತನಾಡುತ್ತೇನೆ. ದುಷ್ಟತನವನ್ನು ಮಾಡುವುದಕ್ಕಾಗಿ ನಿಮ್ಮ ಅಂಗಗಳನ್ನು ಬಂಡುತನಕ್ಕೂ ದುಷ್ಟತನಕ್ಕೂ ದಾಸರನ್ನಾಗಿ ಒಪ್ಪಿಸಿಕೊಟ್ಟಿದಂತೆಯೇ ಈಗ ಪರಿಶುದ್ಧರಾಗುವುದಕ್ಕಾಗಿ ನಿಮ್ಮ ಅಂಗಗಳನ್ನು ನೀತಿಗೆ ದಾಸರನ್ನಾಗಿ ಒಪ್ಪಿಸಿಕೊಡಿರಿ. ಅಂದರೆ ನಾವು ದೇವರನ್ನು ತಿಳಿದುಕೊಳ್ಳುವ ಮೊದಲು, ಯೇಸು ಕ್ರಿಸ್ತನನ್ನು ಅರಿಯುವ ಮೊದಲು ಪಾಪದಲ್ಲಿ ಮತ್ತು ಶಾಪದಲ್ಲಿ ಹೇಗೆ ಬದುಕುತ್ತಿದ್ದೇವೋ, ಈಗ ನೀತಿಗಾಗಿ ಮತ್ತು ಪರಿಶುದ್ಧತೆಗಾಗಿ ಅದೇ ರೀತಿಯಲ್ಲಿ ಬದುಕಬೇಕು ಎಂದು ದೇವರು ಬಯಸುತ್ತಾರೆ. ಇದಕ್ಕೆ ಉದಾಹರಣೆಯಾಗಿ ಹೇಳುವುದಾದರೆ, ನಾವು ಯೇಸುವನ್ನು ತಿಳಿದುಕೊಳ್ಳುವ ಮೊದಲು ಸಿನಿಮಾಗೆ ಎಷ್ಟು ಸರಿಯಾಗಿ ಸಮಯಕ್ಕೆ ಹೋಗುತ್ತಿದ್ದೇವೋ ನೆನಪಿದೆಯೇ? ಅದೇ ರೀತಿಯಲ್ಲಿ ಈಗ ದೇವರ ಸನ್ನಿಧಿಗೆ ಮತ್ತು ಚರ್ಚಿಗೆ ಹೋಗುವುದಕ್ಕೆ ಅದೇ ಶಿಸ್ತು ಇರಬೇಕೆಂದು ದೇವರು ಬಯಸುತ್ತಾರೆ. ದೇವರೊಂದಿಗೆ ಹೆಚ್ಚು ಸಮಯ ಕಳೆಯಬೇಕು, ಬೈಬಲ್ ಹೆಚ್ಚು ಓದಬೇಕು. ಮೊದಲು ಅಪವಿತ್ರತೆಯಲ್ಲಿ ಇದ್ದ ನಾವು ಈಗ ಪರಿಶುದ್ಧರಾಗಬೇಕು ಎಂದು ದೇವರು ಬಯಸುತ್ತಾರೆ. ಪರಿಶುದ್ಧತೆಗೆ ಪ್ರಯತ್ನ ಪಡಬೇಕೆಂದು ದೇವರು ಬಯಸುತ್ತಾರೆ. 3ನೆಯದು, ಕಠಿಣ ಹೃದಯವನ್ನು ತೆಗೆದುಹಾಕಬೇಕು ಎಂದು ದೇವರು ಬಯಸುತ್ತಾರೆ. ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 20ರಿಂದ 21ನೇ ವಚನಗಳಲ್ಲಿ ಹೀಗೆ ಬರೆಯಲಾಗಿದೆ: ಬಂಡೆಯ ನೆಲದಲ್ಲಿ ಬೀಜ ಬಿದ್ದವನು ವಾಕ್ಯವನ್ನು ಕೇಳಿ ತಕ್ಷಣ ಸಂತೋಷದಿಂದ ಅದನ್ನು ಸ್ವೀಕರಿಸುತ್ತಾನೆ. ಆದರೆ ಅವನಲ್ಲಿ ಬೇರು ಇಲ್ಲದ ಕಾರಣ ಅವನು ಸ್ವಲ್ಪ ಕಾಲ ಮಾತ್ರ ನಿಲ್ಲುತ್ತಾನೆ. ನಂತರ ವಾಕ್ಯದ ಕಾರಣದಿಂದ ಸಂಕಟ ಅಥವಾ ಹಿಂಸೆ ಬಂದಾಗ ತಕ್ಷಣ ಅಸಮಾಧಾನಗೊಳ್ಳುತ್ತಾನೆ. ಇವರು ಹೇಗಿರುತ್ತಾರೆ ಎಂದರೆ, ವಾಕ್ಯ ಕೇಳುತ್ತಾರೆ, ಚರ್ಚಿನಲ್ಲಿ ಇದ್ದಾಗ ದೇವರನ್ನು ಪ್ರೀತಿಸುತ್ತಾರೆ. ಆದರೆ ದೇವರಿಗಾಗಿ ಒಂದು ಸಣ್ಣ ಸಂಕಟ ಬಂದರೂ, ಸಣ್ಣ ಹಿಂಸೆ ಬಂದರೂ ದೇವರ ಮಾರ್ಗದಲ್ಲಿ ನಿಲ್ಲಲು ಸಾಧ್ಯವಾಗುವುದಿಲ್ಲ. ಸತ್ಯಕ್ಕಾಗಿ ಏನನ್ನೂ ಮಾಡಲಾಗುವುದಿಲ್ಲ. ಹೀಗೆ ಇದ್ದು ದೇವರ ಚಿತ್ತದಿಂದ ದೂರವಾಗುತ್ತಾರೆ. ಸಣ್ಣ ಸಂಕಟ ಬಂದರೂ ತಕ್ಷಣ ಭಯಪಟ್ಟು ಗೊಂದಲಕ್ಕೊಳಗಾಗುತ್ತಾರೆ. ದೇವರ ಇಚ್ಛೆ ಏನು, ದೇವರ ಯೋಜನೆ ಏನು ಎಂಬುದನ್ನೇ ಅವರು ತಿಳಿದುಕೊಳ್ಳುವುದಿಲ್ಲ. ಹೀಗೆ ಇರಬಾರದೆಂದು ದೇವರು ಬಯಸುತ್ತಾರೆ. 4ನೆಯದು, ಭೂ ಸಂಬಂಧಿತವಾಗಿ ಮನಸ್ಸು ಇರಬಾರದೆಂದು ದೇವರು ಬಯಸುತ್ತಾರೆ. ಕೊಲೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ರಿಂದ 3ನೇ ವಚನಗಳಲ್ಲಿ ಹೀಗೆ ಬರೆಯಲಾಗಿದೆ: ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದಾದರೆ ಮೇಲಿನವುಗಳನ್ನೇ ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಕುಳಿತುಕೊಂಡಿದ್ದಾನೆ. ಭೂಲೋಕದಲ್ಲಿರುವಂಥವುಗಳ ಬಗ್ಗೆ ಅಲ್ಲ, ಪರಲೋಕ
ಲೋಕದಲ್ಲಿರುವಂಥವುಗಳ ಬಗ್ಗೆ ಯೋಚಿಸಿರಿ, ಯಾಕೆಂದರೆ ನೀವು ಸತ್ತು ಮತ್ತು ನಿಮ್ಮ ಜೀವನವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿದೆ. ಇವರು ಹೇಗಿರುತ್ತಾರೆ ಎಂದರೆ ಭೂಮಿಯ ಮೇಲೆ ಸಿಗುವ ಆಶೀರ್ವಾದಗಳಿಗಾಗಿ ಅವರು ದೇವರ ಬಳಿಗೆ ಬರುತ್ತಾರೆ. ಯಾವಾಗಲೂ ಮನೆ ಬೇಕು, ಕಾರು ಬೇಕು, ಹಣ ಬೇಕು ಎಂದು ದೇವರನ್ನು ಕೇಳುತ್ತಾರೆ. ಆದರೆ ಪರಲೋಕದಿಂದ ದೇವರು ನೀಡುವ ಆಶೀರ್ವಾದಗಳನ್ನು ಎಂದಿಗೂ ಕೇಳುವುದಿಲ್ಲ. ದೇವರು ನೀಡುವ ಆಶೀರ್ವಾದಗಳು ಹೇಗಿರುತ್ತವೆ ಎಂಬುದೇ ಇವರಿಗೆ ತಿಳಿದಿರುವುದಿಲ್ಲ. ದೇವರ ಚಿತ್ತಕ್ಕೆ ಅನುಗುಣವಾದ ಆಶೀರ್ವಾದಗಳಿಗಾಗಿ ಅವರು ಪ್ರಯತ್ನವನ್ನು ಪಡುವುದಿಲ್ಲ. ಆದರೆ ದೇವರು ನಮ್ಮನ್ನು ಭೂಮಿಯ ವಿಷಯಗಳನ್ನು ಮಾತ್ರ ಕೇಳದೆ ಮೇಲಿನಿಂದ ಬರುವ ಆಶೀರ್ವಾದಗಳನ್ನು ಹುಡುಕಬೇಕೆಂದು ಬಯಸುತ್ತಾರೆ. ದೇವರ ಚಿತ್ತಕ್ಕೆ ಅನುಗುಣವಾದ ಆಶೀರ್ವಾದಗಳನ್ನು ಹುಡುಕಬೇಕೆಂದು ದೇವರು ಬಯಸುತ್ತಾರೆ. 5ನೇಯದು, ಮನಸ್ಸು ಸ್ಥಿರವಾಗಿಯೂ ದೃಢವಾಗಿಯೂ ಇರಬೇಕೆಂದು ದೇವರು ಬಯಸುತ್ತಾರೆ. ಇವರು ಹೇಗಿರುತ್ತಾರೆ ಎಂದರೆ ಚರ್ಚಿನಲ್ಲಿ ಇದ್ದಾಗ ದೇವರಿಗಾಗಿ ಪ್ರಾಣವನ್ನೇ ಕೊಡುತ್ತೇನೆ ಎಂದು ಹೇಳುತ್ತಾರೆ. ಚರ್ಚಿನಲ್ಲಿ ಇರುವವರೆಗೆ ತುಂಬ ಭಕ್ತಿಯಿಂದ ಇರುತ್ತಾರೆ. ಚರ್ಚಿನಲ್ಲಿ ದೇವರೊಂದಿಗೆ ಅನೇಕ ನಿರ್ಧಾರಗಳನ್ನು ಮಾಡುತ್ತಾರೆ. ಇನ್ನು ಪಾಪ ಮಾಡುವುದಿಲ್ಲ ಎಂದು ಹೇಳುತ್ತಾರೆ. ಆದರೆ ಹೊರಗೆ ಹೋದ ನಂತರ ಹಿಂದೆಗಿಂತ ಹೆಚ್ಚು ಪಾಪ ಮಾಡುತ್ತಾರೆ. ಅಶುದ್ಧ ಮಾತುಗಳನ್ನು ಮಾತನಾಡುವುದಿಲ್ಲ ಎಂದು ಹೇಳುತ್ತಾರೆ. ಆದರೆ ಹೊರಗೆ ಹೋದ ನಂತರ ಮತ್ತಷ್ಟು ಅಶುದ್ಧ ಮಾತುಗಳನ್ನು ಮಾತನಾಡುತ್ತಾರೆ. ಆದರೆ ದೇವರು ಸ್ಥಿರತೆಯನ್ನು ಬಯಸುತ್ತಾರೆ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 58ನೇ ವಚನದಲ್ಲಿ ಹೀಗೆ ಬರೆಯಲಾಗಿದೆ, ಆದುದರಿಂದ ನನ್ನ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿರಿ, ಯಾಕೆಂದರೆ ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲ. ಅದನ್ನು ತಿಳಿದು ಕರ್ತನ ಕೆಲಸವನ್ನು ಸದಾ ಆಸಕ್ತಿಯಿಂದಲೂ ಮತ್ತು ನಿರಂತರ ಶ್ರದ್ಧೆಯುಳ್ಳವರಾಗಿಯೂ ಮಾಡುವವರಾಗಿರಿ. ಅಂದರೆ ನಾವು ಸ್ಥಿರವಾಗಿ ಕದಲದವರಾಗಿರಬೇಕಾದರೆ ದೇವರ ಕಾರ್ಯಗಳಲ್ಲಿ ಯಾವಾಗಲೂ ಆಸಕ್ತರಾಗಿರಬೇಕು, ಸದಾ ಅವರ ಸೇವೆಯಲ್ಲಿ ಪ್ರಯತ್ನಶೀಲರಾಗಿರಬೇಕು. ಆದುದರಿಂದ ದೇವರು ನಮ್ಮನ್ನು ಸ್ಥಿರವಾದ ಮನಸ್ಸಿನವರಾಗಿರಬೇಕೆಂದು ಬಯಸುತ್ತಾರೆ. ಆದುದರಿಂದ ಈ 5 ಕೆಟ್ಟ ಗುಣಗಳನ್ನು ನಮ್ಮ ಜೀವನದಿಂದ ಸಂಪೂರ್ಣವಾಗಿ ತೆಗೆದುಹಾಕೋಣ. ಈ ಎಲ್ಲ ವಿಷಯಗಳು ನಮ್ಮ ಜೀವನದಿಂದ ಹೋಗಬೇಕಾದರೆ ದೇವರ ಅಗ್ನಿ ಮತ್ತು ಪರಿಶುದ್ಧಾತ್ಮನ ಶಕ್ತಿ ನಮ್ಮ ಮೇಲೆ ಬರಬೇಕು. ಅದಕ್ಕಾಗಿ ನಾವು ನಿರಂತರವಾಗಿ ಪ್ರಾರ್ಥಿಸಬೇಕು. ದೇವರ ಸನ್ನಿಧಿಯಲ್ಲಿ ಎಚ್ಚರವಾಗಿರಬೇಕು ಮತ್ತು ಅವರಿಗಾಗಿ ಕಾಯಬೇಕು. ಒಂದು ದಿನ ದೇವರು ತಮ್ಮ ಪರಿಶುದ್ಧಾತ್ಮನ ಶಕ್ತಿ ನಮ್ಮ ಮೇಲೆ ಸುರಿಸುತ್ತಾರೆ. ಆಗ ನಮ್ಮ ಜೀವನದಲ್ಲಿರುವ ಎಲ್ಲ ಬಲಹೀನತೆಗಳು ಹೋಗುತ್ತವೆ ಮತ್ತು ನಾವು ಹೊಸ ಸೃಷ್ಟಿಯಾಗುತ್ತೇವೆ. ಆದುದರಿಂದ ಪ್ರಿಯರೇ, ನಾವು ಕೇವಲ ಕೇಳುವವರಾಗಿರದೆ ದೇವರ ವಾಕ್ಯವನ್ನು ಜೀವನದಲ್ಲಿ ಅನುಸರಿಸುವವರಾಗೋಣ. ಪರಿಶುದ್ಧತೆ, ಸ್ಥಿರತೆ ಮತ್ತು ದೇವರ ಚಿತ್ತವನ್ನು ಹುಡುಕುವ ಜೀವನವೇ ನಿಜವಾದ ಕ್ರೈಸ್ತ ಜೀವನ. ಇಂದು ನಾವು ನಮ್ಮ ಹೃದಯವನ್ನು ಪರಿಶೀಲಿಸಿ ದೇವರ ಕಡೆಗೆ ಸಂಪೂರ್ಣವಾಗಿ ತಿರುಗೋಣ. ದೇವರ ಸನ್ನಿಧಿಯಲ್ಲಿ ಸ್ಥಿರವಾಗಿ ನಿಂತು ಆತನ ಆತ್ಮಶಕ್ತಿಯಿಂದ ಪರಿವರ್ತರಾಗೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅನೇಕರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ಸರ್ವಶಕ್ತ ದೇವರ ಮಹಾಕೃಪೆಯು ನಮ್ಮೆಲ್ಲರೊಂದಿಗೆ ಸದಾ ಇದ್ದು ನಮ್ಮನ್ನು ಕಾಪಾಡಿ ನಡೆಸಿ ಬಲಪಡಿಸಲಿ. ಆಮೆನ್.